40 ಜನರ ವಕೀಲರ ಮೇಲೆ ಸುಳ್ಳು ಎಫ್ಐಆರ್ ದಾಖಲನ್ನ ಮಾಡಿದ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ವಕೀಲರು ಏನು ನಾನಾ ಜಿಲ್ಲೆಗಳಿಂದನೂ ಕೂಡ ಡಿಸಿ ಕಚೇರಿ ಎದುರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ ಏನು SP ಮತ್ತೆ DC ಅವರಿಗೆ ಕೊಟ್ಟಿದ್ದಂತ ಗಡುವಿಗೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡೋ ಹಿನ್ನೆಲೆಯಲ್ಲಿ ಇದೀಗ ಏನು ಜಿಲ್ಲಾಧಿಕಾರಿ ಕಚೇರಿಯ ಎರಡೂ ಗೇಟ್ಗಳಿಗೆ ಬೀಗ ಜಡಿದು ಈಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸದ್ಯ ಬೆಳಗ್ಗೆಯಿಂದನೂ ಏನು ಪ್ರತಿಭಟನೆ ರ್ಯಾಲಿ ಮೂಲಕ ಬಂದಂತ ಈ ರ್ಯಾಲಿ DC ಕಚೇರಿಗೆ ಬಂದಿತ್ತು. DC ಕಚೇರಿಯವರಿಗೆ ಮನವಿಯನ್ನು ಕೂಡ ಮಾಡಿದ್ರು, ಜೊತೆಗೆ SP ಅವ್ರಿಗೂ ಕೂಡ ಒಂದು ಮನವರಿಕೆನ ಮಾಡಲಾಗಿತ್ತು. ಈ ಹಿಂದೆನೂ ಕೂಡ ಅವ್ರಿಗೆ ಮನವರಿಕೆ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗದೇ ಇರೋ ಹಿನ್ನೆಲೆಯಲ್ಲಿ ತಮಗೆ ನ್ಯಾಯ ದೊರಕಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ವಕೀಲರು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೂತಿರುವಂತದ್ದು. DC ಕಚೇರಿಯ ಎರಡು ಮುಖ್ಯ ದ್ವಾರಗಳ ಗೇಟ್ ಅನ್ನ ಈಗ ಬಂದ್ ಮಾಡಿದ್ದಾರೆ. ಇಲ್ಲಿನ ವಕೀಲರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಇನ್ನೂ ಯಾವ ಮಟ್ಟಕ್ಕೆ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನಗಳು ಆಗ್ತಾ ಇದೆಯಾ ಅಥವಾ ಏನು ಅನ್ನೋದು ಕೂಡ ಅವ್ರನ್ನೇ ನಾನು ಮಾತಾಡ್ತೀನಿ. ಸರ್, ಬೆಳಗ್ಗೆಯಿಂದ ಕೂಡ ಪ್ರತಿಭಟನೆ ರ್ಯಾಲಿ ಬಂದ್ರಿ, DC ಅವರಿಗೆ ಮನವಿ ಮಾಡಿದ್ರಿ, ಯಾವ ರೀತಿಯಾಗಿ ಅವರು ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತ ಒಂದು ಹೋರಾಟ? ಸರ್, ನಾವು ನಮ್ಮ ಒಂದು ಮುಖ್ಯ ಉದ್ದೇಶ ಇರತಕ್ಕಂಥದ್ದು ವಕೀಲರ ಮೇಲೆ ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡಿರ್ತಕ್ಕಂಥ PSIನ ಸಸ್ಪೆಂಡ್ ಆಗಬೇಕು ಅಂತ ನಮ್ಮ ಉದ್ದೇಶ. ಆದರೆ ಇದುವರೆಗೂ ಸಹ ಜಿಲ್ಲಾಡಳಿತ ಆಗಲಿ ಯಾವುದೇ ಅಧಿಕಾರಿಗಳಾಗಲಿ ಆತನನ್ನು ಸಸ್ಪೆಂಡ್ ಮಾಡಿಲ್ಲ. ಆದ್ರಿಂದ ಇದು ನಮ್ಮ ಒಂದು ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಇವು ವಕೀಲರಿಗೆ ಈ ಒಂದು ಅಧಿಕಾರಿಗಳು ಎದುರಿಲ್ಲ ಅಂದ್ರೆ ಇನ್ನಾರು ಎದುರ್ತಾರೆ? ನಾವು ಈ ಒಂದು ಹೋರಾಟದಲ್ಲಿ ನಾವು ಎಲ್ಲ ಜಿಲ್ಲಾದ್ಯಂತ ವಕೀಲ ಸಂಘದ ಪದಾಧಿಕಾರಿಗಳು ವಕೀಲರು ಬಂದಿದ್ದೇವೆ. ಆದ್ರಿಂದ ನಮಗೆ ಜಯ ಲಭಿಸೋ ತನಕ ಅದೇನೇ ಆಗಲಿ ಅದು ನಾವು ಇಲ್ಲೇ ಇದ್ರೂ ಇದಾದ್ರೂ ಪರವಾಗಿಲ್ಲ, ನಾವು ಇಲ್ಲೇ ಇದ್ದು ನಮ್ಮ ನ್ಯಾಯ ಸಿಗೋ ತನಕ ಇಲ್ಲೇ ಹೋರಾಟ ಮಾಡ್ತೇವೆ. ಅದು 2 ದಿನ ಆಗ್ಬೋದು, 3 ದಿನ ಆಗ್ಬೋದು, 1 ವಾರ ಆಗ್ಬೋದು, ನೋಡೋಣ. ವಕೀಲರು ಹೆಚ್ಚೋ, ಅಧಿಕಾರಿಗಳು ಹೆಚ್ಚೋ, ರಾಜಕಾರಣಿಗಳು ಹೆಚ್ಚೋ ಅಂತಕ್ಕಂಥದ್ದು ಇಲ್ಲೇ ತೀರ್ಮಾನ ಆಗಲಿ. ಅದು ಇದು ಒಂದು ಇತಿಹಾಸ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಸ್ವಾಭಿಮಾನದ ಪ್ರಶ್ನೆಯಿಂದ ನಾವು ಕೂತಿದ್ದೇವೆ. ಇನ್ನೂ ಒಬ್ರು ಇದ್ದಾರೆ, ಅವ್ರು ಕೂಡ ನಾನು ಮಾತಾಡ್ತೀನಿ. SP ಅವ್ರು ಬಂದಂತ ಸಂದರ್ಭದಲ್ಲಿ ಫಸ್ಟ್ ಯಾವ ರೀತಿ ಅವ್ರ ರಿಯಾಕ್ಷನ್ ಇತ್ತು ಅನ್ನೋದು ಕೂಡ ಅವ್ರು ಕೂಡ ಕೇಳ್ತಾರೆ. ಸರ್, ಮೊದಲೇ ಬಾರಿಗೆ SP ಅವ್ರು ಬಂದಾಗ ಕೂಡ ಏನ್ ಹೇಳಿದ್ರು? ಸ್ನೇಹಿತರೆ, ಇದು ಸುಮಾರು ಅಂದ್ರೆ ಕಳೆದ 12ನೇ ತಾರೀಕಿನಿಂದ ನಡೀತಾ ಇರುವಂತ ಘಟನೆ. ನಾನು 12ನೇ ತಾರೀಕಿನಲ್ಲಿ SP ಅವ್ರನ್ನ ಮತ್ತೆ DC ಅವ್ರನ್ನ ಭೇಟಿ ಮಾಡಿದೀವಿ ನಮ್ಮ ವಕೀಲರುಗಳ ಆದಿಯಾಗಿ. ಆ ಸಂದರ್ಭದಲ್ಲಿ SP ಅವರು ನಮ್ಮನ್ನ 1.5 ಗಂಟೆಗಳ ಕಾಲ ಕಾಯಿಸಿ ನಂತರ ಬಂದು ಹೇಳ್ತಾರೆ, ನಾನೇ ಹೇಳಿದೆ ಕೇಸ್ನ ರಿಜಿಸ್ಟರ್ ಮಾಡ್ಲಿಕ್ಕೆ. ಅದು ಅಲ್ಲದೆ ಏನು ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕೆ ಕೇಳ್ತಾ ಇದ್ರು. ನಾವು ಅಟ್ರಾಸಿಟಿ ಕೇಸ್ ಮಾಡಲ್ಲ, ನಾನು ಈಗಾಗಿ ಏನು ರಿಜಿಸ್ಟರ್ ಮಾಡಿರುವಂತ ಕೇಸ್ಗಳನ್ನ ಮಾಡಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ಅಟ್ರಾಸಿಟಿ ಕೇಸ್ ಮಾಡಕ್ಕೆ ನಮ್ಮ ವಕೀಲರುಗಳೆಲ್ಲ ಕಾನೂನು ಬಲ್ಲವರು. ನಮ್ಮಲ್ಲಿ ಎಲ್ಲಾ ಜಾತಿಯ ವಕೀಲರುಗಳಿದ್ದಾರೆ, ಎಲ್ಲಾ ಧರ್ಮದ ವಕೀಲರುಗಳಿದ್ದಾರೆ. ನಮ್ದು ಒಂದೇ ಜಾತಿ, ವಕೀಲರ ಜಾತಿ. ನಮ್ಮ ವಕೀಲರುಗಳಿಗೆ ಅನ್ಯಾಯ ಆಗಿದೆ. ನಮ್ಮ ವಕೀಲರುಗಳ ಮೇಲೆ ಸುಳ್ಳು ಪ್ರಕರಣವನ್ನ ಈ ರಾಮನಗರದ ಟೌನಿನ ಐಜೂರು ಪೊಲೀಸ್ ಠಾಣೆಯ PSI ದಾಖಲು ಮಾಡಿದ್ದಾರೆ. ಯಾವುದೇ ಈ ಒಂದು ಪ್ರಕರಣ ದಾಖಲು ಮಾಡುವಾಗ ಏನು ಪ್ರಕ್ರಿಯೆಗಳಿತ್ತೋ ಆ ಪ್ರಕ್ರಿಯೆಗಳನ್ನ ಯಾವುದನ್ನು ಅವರು ಫಾಲೋ ಅಪ್ ಮಾಡಿಲ್ಲ. 40 ಜನ ವಕೀಲರುಗಳ ಮೇಲೆ ಪ್ರಕರಣ ದಾಖಲು ಮಾಡುವಾಗ ಆ ಒಂದು ಸಂಘಕ್ಕೆ ಭೇಟಿ ಕೊಟ್ಟು ಆ ಸಂಘದಲ್ಲಿ ಇರುವಂತ CC ಕ್ಯಾಮೆರಾನ, ಆ ಫೂಟೇಜ್ ಅನ್ನ ಗಮನಿಸಬೇಕಾಗಿತ್ತು. ಯಾರು ಈ ವಕೀಲರುಗಳು ಇದ್ರಾ ಇಲ್ವಾ, ಏನಂದ್ರು ಅಂತ ಯಾವುದನ್ನು ಮಾಡಿಲ್ಲ. ಈ ಒಂದು ಪ್ರೊಸೀಜರ್ಗಳನ್ನ ಉಲ್ಲಂಘನೆ ಮಾಡಿ ನಮ್ಮ ವಕೀಲರುಗಳ 40 ಜನ ವಕೀಲರುಗಳ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ನಾವು SP ಮೇಲೆ SP ಆಗ್ಲಿ DC ಆಗ್ಲಿ ನಮ್ಮ ಬೇಡಿಕೆ ಇಷ್ಟೇನೆ. ನಾವು ಆ ಒಂದು PSIನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟನ ನಿಲ್ಲಿಸಲ್ಲ ಅಂತ ಹೇಳಿದ್ರು SP ಆಗ್ಲಿ DC ಆಗ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಆದ್ರಿಂದ ಈ ದಿನ ಇಲ್ಲಿ ಕೂತು ಅದ್ ಎಷ್ಟೇ ದಿನ ಆಗ್ಬಹುದು, ಅದು ಎಷ್ಟೇ ಗಂಟೆ ಆಗ್ಬೋದು, ನಮ್ಮ ಹೋರಾಟನ ನಿಲ್ಲಿಸಲ್ಲ ಸ್ನೇಹಿತರೆ. ಇದಿಷ್ಟು ರಾಮನಗರ ವಕೀಲರು ಹೇಳ್ತಾ ಇರುವಂತದ್ದು. ಅಂದ್ರೆ ಇದುವರೆಗೂ ಕೂಡ ನಾವು ಎಷ್ಟೇ ಹೋರಾಟ ಮಾಡಿದ್ರು ಜಿಲ್ಲಾಧಿಕಾರಿ ಆಗ್ಲಿ SP ಅವರಾಗ್ಲಿ ನಮ್ಮ ಪ್ರತಿಭಟನೆ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಅವರ ಸರಿಯಾದಂತ ಕ್ರಮವನ್ನ ಕೊಡ್ಬೇಕು, ಜೊತೆಗೆ ಸಸ್ಪೆಂಡ್ ಅನ್ನ ಮಾಡಬೇಕು PSI. ನಾನು ಕೂಡ ಅವರ ಆಗ್ರಹ. ಹಾಗಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಜರುಗಿಸಿ ಅವರ ಆದೇಶ ಹೊರಡಿಸೋವರೆಗೂ ಕೂಡ ಈ ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೇಶವ್ ಜೊತೆ ರಾಜು, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.